ನಾನೀಗ ಶೇಷಾದ್ರಿಪುರಂ ಕಾಲೇಜ್ನಲ್ಲಿರುವಂಥದ್ದು. ಈ ಕಾಲೇಜ್ ಸಾಕಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ. ಪಕ್ಕ RCB ಫ್ಯಾನ್ಸ್ ಇವತ್ತು ಸೆಲೆಬ್ರೇಷನ್ ಮಾಡೋದಕ್ಕಂತಲೇ ಬಂದಿದ್ದಾರೆ. ಯಾಕಂದರೆ 18 ವರ್ಷದ ಕನಸು ಸುಮಾರು 9 ವರ್ಷಗಳ ನಂತರ ನಮ್ಮ RCB ಫೈನಲ್ಗೆ ಬಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಕಿಕ್ ಏರಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆ ಶೇಷಾದ್ರಿಪುರಂ ಕಾಲೇಜ್ನ ಪ್ರಿನ್ಸಿಪಲ್ ಕೂಡ ಜೊತೆಗಿದ್ದಾರೆ. ಅವರು ಕೂಡ ಜೈ RCB ಅಂದ್ಕೊಂಡು RCB ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲರ ಜೊತೆ ಕೂಡ ಸ್ಟೂಡೆಂಟ್ಸ್ ಜೊತೆ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಯಾಕಂದರೆ ಈ ಸಲ ಕಪ್ ಹೊಡಿಲೇಬೇಕು. ಯಾಕಂದರೆ ಕಪ್ಗೋಸ್ಕರ ಪ್ರತಿಯೊಬ್ಬರು ಕೂಡ 18 ವರ್ಷಗಳಿಂದ ನಿದ್ದೆಗೆಟ್ಟು ಕಾಯ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಎಲ್ರಿಗೂ ಕೂಡ ನಿಮಗೆಲ್ರಿಗೂ ಕೂಡ ಹೊಟ್ಟೆ ಕಿಚಿ 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 ಅಂದಿದೆ ಅಲ್ವಾ? ಜಾಸ್ತಿ ಜಾಸ್ತಿ ಅನ್ಸಿದೆ. ರಾತ್ರಿ ಎಲ್ಲ ಮೊನ್ನೆ ಕ್ವಾಲಿಫೈರ್ ಮ್ಯಾಚ್ ಅಲ್ಲೂ ಕಿಚಿ ಕಿಚಿ ಅಂದಿರ್ಬೇಕಲ್ಲ? ಮಾಡಿಲ್ಲ ಯಾರು, ನಿದ್ದೆನೇ ಮಾಡಿಲ್ಲ ಯಾರು. ಪಾಪ ನಿಮ್ಮ ಹೆಸರೇನು? ರಚನಾ. ರಚನಾ ಪಾಪ ನಿದ್ದೆನೇ ಮಾಡಿಲ್ವಂತೆ. ಹಾಗಾದ್ರೆ ನಿದ್ದೆನೇ ಬಂದಿಲ್ಲ ಅಂದ್ರೆ ಅವ್ರು ಪಕ್ಕ RCB ಫ್ಯಾನ್. ಸರ್ ನಮಸ್ತೆ, ಬನ್ನಿ ಪ್ರಿನ್ಸಿಪಲ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಡಾಕ್ಟರ್ ಆನಂದಪ್ಪ. ಡಾಕ್ಟರ್ ಆನಂದಪ್ಪ ಪ್ರಿನ್ಸಿಪಲ್ ಇದ್ದಾರೆ. ಸರ್ ಎಷ್ಟು ಖುಷಿ ಆಗ್ತಾ ಇದೆ, ನಮ್ಮ ರಾಜ್ಯದ ಟೀಮ್, ಕನ್ನಡದ ಟೀಮ್ ಇವತ್ತು 18 ವರ್ಷಗಳ ನಂತರ ಫೈನಲಿಗೆ ಬಂದಿರೋದು, ಏನು ಹೇಳ್ತೀರಾ? ತುಂಬ ಸಂತೋಷದ ಸುದ್ದಿ. ಯಾಕೆಂದರೆ 18 ವರ್ಷಗಳ ನಿರಂತರವಾದಂಥ ಒಂದು ಈ IPL ಮ್ಯಾಚ್ನಲ್ಲಿ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಇವತ್ತು ಹಬ್ಬದ ದಿನ. ಖಂಡಿತವಾಗಲೂ ಈ ಸಲ ಕಪ್ ನಮ್ಮದೇನೆ. ಯಾಕೆಂತಂದರೆ ಬಹಳ ಅತ್ಯುತ್ತಮವಾದಂಥ ಆಟವನ್ನು ನಮ್ಮ ಕರ್ನಾಟಕದ ಹುಲಿಗಳು ಕಲಿಗಳು ಆಡ್ತಾ ಬಂದಿದ್ದಾರೆ. ಇವತ್ತು ನಿಜವಾಗಲೂ ಹಬ್ಬನೇ. ಇವತ್ತು ನಮ್ಮ RCB ಗೆದ್ದೇ ಗೆಲ್ಲುತ್ತೆ ಮತ್ತು ಇದು ಕರ್ನಾಟಕದ ಹಬ್ಬ. ಕರ್ನಾಟಕದ ಹಬ್ಬ. ಜೈ RCB, ಜೈ RCB, ಜೈ RCB. ನನ್ನ ಹೆಸರು ಮುಕುಂದ್ ಅಂತ ಇದೆ. ಪ್ರೊಫೆಸರ್ ಥ್ಯಾಂಕ್ ಯು. ಸಾರಿ ಸರ್, ಕ್ಷಮಿಸ್ಬಿಡಿ. ಫ್ಯಾನ್ಸ್ಗಳ ಧ್ಯೇಯ ಒಂದೇ, ಫ್ಯಾನ್ಸ್ಗಳ ಧ್ಯೇಯ ಒಂದೇ. ಬರ್ಲಿಪ್ಪ ಜೋಶ್, ಏನ್ರಿ ಸೌಂಡೇ ಇಲ್ಲ. ಈಗ ನಾವೇನು ಅಂತಂದ್ರೆ ನಿಮ್ಮ ಮಾಧ್ಯಮದ ಪ್ರೇಕ್ಷಕರಿಗೆ ಒಂದು ಚಿಕ್ಕ ಪೊಯಂ ಬರ್ದಿದೀವಿ. RCB ಫ್ಯಾನ್ಸ್ಗ? ಓಕೆ, RCB ಫ್ಯಾನ್ಸ್ಗೆ ನಮ್ಮ ಪ್ರೊಫೆಸರ್ ಒಂದು ಪೊಯಂ ಬರ್ದಿದಾರಂತಪ್ಪ, ಒಂದು ರ್ಯಾಪ್ ಸಾಂಗ್. ಏನು ರ್ಯಾಪ್ ತರನೇ ಇರುತ್ತೆ, ಸ್ವಲ್ಪ ರೈಮಿಂಗ್ ಅಷ್ಟೇ. ರೆಡಿನಾ? ಓಕೆ, ರೆಡಿ, 1 2 3 ಸ್ಟಾರ್ಟ್. ಜೈ RCB ಸ್ಟಾರ್ಟ್. RCB ಫ್ಯಾನ್ಸ್ಗೆ ಈ ಒಂದು ಹಾಡು ಮ್ಯಾಚ್ ಗೆದ್ಮೇಲೆ ಅನ್ಸಿನಿ ಎಲ್ರಿಗೂ ಲಾಡು. ನಡೀತಿದೆ ಇವತ್ತು ಬ್ಯಾಟಲ್ ಆಫ್ ದಿ ರೆಡ್. ರಜತ್ ಪಡಿತಾರೆ ನಮ್ಮ ಟೀಮಿಗೆ ಹೆಡ್. ಬೌಲಿಂಗ್ಗೆ ಬಂದ್ರೆ ನಮ್ಮ ಹೇಸಲ್ಲು ವುಡ್ಡು, ಆಗ್ತಾರೆ ಒಬ್ಬೊಬ್ಬರೇ ಬ್ಯಾಟ್ಸ್ಮನ್ನು ಡೆಡ್ಡು. ನಿಮ್ಮ ಹತ್ರ ಇರ್ಬೋದು ಶ್ರೇಯಸ್ ಅಯ್ಯರು, ಆದ್ರೂ ನಮ್ಗಿಲ್ಲ ಯಾವುದೇ ಫಿಯರು. ನಡೆಯೋಲ್ಲ ಚಹಲ್ನ ಮ್ಯಾಜಿಕ್ ಸ್ಪೆಲ್ಲು, ಫಿಲ್ಸಾಲ್ಟು ತೋರಿಸ್ತಾನೆ ಅವನಿಗೂ ಹೆಲ್ಲು. ಲೆಫ್ಟ್ ಹ್ಯಾಂಡರ್ ಪೇಸರ್ ನಿಮ್ಮ ಹರ್ಷದೀಪ್ ಸಿಂಗು, ಅವನ್ ಬಾಲ್ನು ಕಳಿಸ್ತೀವಿ ಔಟ್ ಆಫ್ ದಿ ರಿಂಗು. ಕಳ್ದೋಗದೆ ಇವತ್ತು. ವಿರಾಟ್ ಬ್ಯಾಟ್ ಇಂದ ಬಂದ್ರೆ ಮಾಸ್ಟರ್ ಸ್ಟ್ರೋಕು, ಪಂಜಾಬ್ ಫ್ಯಾನ್ಸಿಗೆ ಆಗುತ್ತೆ ಚೋಕು. ಬ್ಯಾಟಿಂಗ್ ಅಲ್ಲಿ ಮಾಡ್ತಾನೆ ಇವನೀಗ ಮರ್ಮ, ಗೊತ್ತಲ್ಲ ಅವನೇ ನಮ್ಮ ಜಿತೇಶ್ ಶರ್ಮಾ. ಬೌಲಿಂಗ್ ಈ ಸೀಸನ್ ಆದ್ರೂ ಸುಮಾರು, ವಿಕೆಟ್ಸ್ ನ ತೆಗಿತಾನೆ ನಮ್ಮ ಭುವನೇಶ್ವರ್ ಕುಮಾರ್. ಪ್ರೀತಿ ಜಿಂತ ಆಗ್ತಾಳೆ ಇವತ್ತು ಫುಲ್ ಡಲ್ಲು, ಯಾಕಂದ್ರೆ ಹೊಡಿಯೋದು ನಾವೇ ಇವತ್ತು ವಿಜಯದ ಬೆಲ್ಲು. ಆಗ್ತಾರೆ ಡಲ್ಲು, ಈ ಸತಿ ಹೊಡಿಯೋದು ವಿಕ್ಟರಿಯ ಬೆಲ್ಲು ನಮ್ದೇ. ಎದುರಾಳಿಗೆ ನಡುಗುತ್ತೆ ಕೈ ಮತ್ತು ಕಾಲು, ಬೌಲಿಂಗ್ ಮಾಡಿದ್ರೆ ನಮ್ಮ ಯಶು ದಯಾಲು. ಬೇರೆ ಟೀಮ್ ತರ ನಾವು ಮಾಡಲ್ಲ ಮೋಸ, ಬರಿತೀವಿ ಚರಿತ್ರೆಯಲ್ಲಿ ಹೊಸ ಇತಿಹಾಸ. ಪವನ್ ಅಂತ ಸರ್. RCB 18 ವರ್ಷಗಳ ಸತತ. ಕ್ಲೈಮ್ಯಾಕ್ಸ್ ಬಿಟ್ಬಿಟ್ರಿ ನೋಡಿ. ಕ್ಲೈಮ್ಯಾಕ್ಸ್ ಕೇಳಿ, ನಮ್ಮೆಲ್ಲ ಬಾಯಲ್ಲಿ ಬರೋ ಮಾತು ಒಂದೇ, ಈ ಸಾರಿ ಕಪ್ ಮಾತ್ರ 100% ನಮ್ದೇ. ಬರೋ ಮಾತು ಒಂದೇ, ಈ ಸಾರಿ ಕಪ್ ಮಾತ್ರ ನಮ್ದೇ. ನಮಸ್ತೆ ಸರ್, ನಾನು ಶೇಷಾದ್ರಿಪುರಂ ವಿದ್ಯಾರ್ಥಿ. ನನ್ನ ಹೆಸರು ಕೋಮಲ್. ಕೋಮಲ್ DG. 18 ವರ್ಷದಿಂದ ಕಪ್ ಗೆಲ್ಲುತ್ತೆ ಅಂತ ಒಂದು ಭರವಸೆಯಲ್ಲಿದ್ದೀವಿ. ಟಾಪ್ 2 ಅಲ್ಲಿ ಇದ್ದೀವಿ. ಸೊ ಡೆಫಿನೆಟ್ಲಿ ಈ ಸಲ ಒಂದು ಗಟ್ ಫೀಲಿಂಗು RCB ವಿನ್ ಹಾಗೆ ಆಗುತ್ತಂತ. ಸೊ ಮೈ ಬೆಸ್ಟ್ ವಿಶಸ್ ಟು RCB. ದಿಸ್ ಟೈಮ್ ದ ಕಪ್ ಇಸ್ ಆರ್ಸ್ ಡೆಫಿನೆಟ್ಲಿ. ಸೊ ಚಿಯರ್ಸ್ ಟು RCB. ಈಗ ಒಂದು ಪ್ರಶ್ನೆ, IPL ಶುರುವಾದವ್ರಿ ಎಷ್ಟೇ ಕ್ಲಾಸು? ಬಹುತೇಕ ಚಿಕ್ಕದು. ನಾನು ಅಷ್ಟೇ IPL ಸ್ಟಾರ್ಟ್ ಆಗೋದ ಚೈಲ್ಡ್ಹುಡ್. ಅವತ್ತಿಂದ ಇವತ್ತಿಗೂ ಕಾಯ್ತಾ ಇದ್ದೀವಿ. ಯಾತಕ್ಕೋಸ್ಕರ? ಕಪ್ಗೋಸ್ಕರ. ಬನ್ನಿ ಮೇಡಮ್, ಇವತ್ತು ಪಕ್ಕ ಒಂದು ಶ್ರುತಿ ತಾಳ ಎಲ್ಲ ಸಿಗ್ಬೋದಾ? ಖಂಡಿತ ಸಿಗುತ್ತೆ. ನಮ್ಮ ನಲಿವು RCBಯ ಗೆಲುವು. ನಮ್ಮ ನಲಿವು RCBಯ ಗೆಲುವು. ಕನ್ನಡ ಟೀಚರಾ?
ಖಂಡಿತ ಅಲ್ಲ, ಕಾಮರ್ಸ್ ಟೀಚರು. ಆದ್ರೂ ಕನ್ನಡದವ್ರಲ್ವಾ, ನಾವು ಅಪ್ಪಟ ಕನ್ನಡಿಗರಲ್ವಾ, ಸೊ ಕನ್ನಡನ ಬಿಟ್ಕೊಡಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ನಮ್ಮ ಬಾಸ್, ಕಿಂಗು. ಸೊ ನಮ್ಮ ನಾಯಕರ ಬಗ್ಗೆ ನಮಗೆ ತುಂಬಾನೇ ಒಲವಿದೆ. ಸೊ ಖಂಡಿತ ಅವರ ಗೆಲುವನ್ನ ನಾವು ನೋಡ್ತೀವಿ ಇವತ್ತು. ನೋಡೇ ನೋಡ್ತೀರಾ? ಖಂಡಿತ ಪಕ್ಕ. ಗ್ಯಾರಂಟಿ. RCB ಗೆಲುವಿಗೆ ಪಂಜಾಬ್ ತವರಿಗೆ, RCB ಗೆಲುವಿಗೆ ಪಂಜಾಬ್ ತವರಿಗೆ, RCB ಗೆಲುವಿಗೆ ಪಂಜಾಬ್ ತವರಿಗೆ, RCB ಗೆಲುವಿಗೆ ಪಂಜಾಬ್ ತವರಿಗೆ ಪಕ್ಕ. ಶ್ರೇಯಸ್ ಅಯ್ಯರ್ ಕಾನ್ಫಿಡೆನ್ಸ್ ಆಗಿ ಆಡಿದಾರಲ್ಲಪ್ಪ. ಇಲ್ಲ, ಕೋಳಿ ಮುಟ್ಟೆ ಇವತ್ತು, ಕೋಳಿ ಮುಟ್ಟೆ. ಶೇಷಾದ್ರಿಪುರಂ ಕಾಲೇಜ್ ಮಕ್ಕಳು ಹೇಳೋದು ಒಂದೇ, ಶೇಷಾದ್ರಿಪುರಂ ಕಾಲೇಜ್ ಮಕ್ಕಳು ಹೇಳೋದು ಒಂದೇ. ಪಕ್ಕನಾ? ನಾವು ಗ್ಯಾರಂಟಿ. ವಿರಾಟ್ ಕೊಹ್ಲಿ ಗ್ಯಾರಂಟಿ. ನಾವು ಗ್ಯಾರಂಟಿ. ಇಂಚಾರ. RCB ಕಪ್ ಗೆಲ್ಲೋದಕ್ಕೆ ಇಂಚರ ಗ್ಯಾರಂಟಿ. ಆ ಬಾಯ್ಸ್ ಸರ್ 18 ವರ್ಷ ಕಾಯ್ದಿದ್ದೀವಿ, 18 ವರ್ಷ ಕಾಯ್ದಿದ್ದೀವಿ. ಈ ವರ್ಷ ನಮಗೆ ಭಾಗ್ಯ ಬಂದೈತೆ ಕಪ್ ಗೆಲ್ಲಕ್ಕೆ. ಈ ವರ್ಷ ಹೊಡೆದಿತೀವಿ. ಮಂತಾಗೆ ಅದು JCB, ಕಪ್ ಹೊಡೆಯೋದು RCB. ಮತ್ತೆ ಏನ್ ಹೇಳ್ತೀರಾ ನೀವು? ಪುಟ್ಟ, ಏನ್ ನಿನ್ನ ಹೆಸರು? ರಕ್ಷಿತಾ. 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 ಜೋರಾಗಿ ಹೇಳು. ರಕ್ಷಿತಾ. ರಕ್ಷಿತಾ. ಯಾರ್ದು ಸಲ ಕಪ್ಪು? RCB. RCB ಇದೆ. Yes. ಪಕ್ಕಾ? Yes, sir. Guarantee? Yes. ಯಾರ್ ಆಟದ ಮೇಲೆ ನಂಬಿಕೆ ಇದೆ? RCB. ರಜತ್ ಪದೇದಾರ್, ಸಾಲ್ಟ್, ವಿರಾಟ್ ಕೊಹ್ಲಿ ತುಂಬಾ ಜನ ಆಡ್ತಾರೆ. ಬೌಲರ್ಸ್ ಕೂಡ ಚೆನ್ನಾಗಿ ಬಾಲ್ ಮಾಡ್ತಾರೆ. ನೋ ಸರ್, ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿದೀನಿ. ಅದಕ್ಕೆ ಒಂದು ನಂಬಿಕೆ. ತಾಯಿ RCB ಫ್ಯಾನ್. ಇಲ್ಲಿ ಕೇಳ್ರಪ್ಪ, ಇಲ್ಲಿ ನೀವ್ ಯಾರು ಇದನ್ನ ಮಾಡಿದೀರಾ? ನಿಮ್ಮ ಹೆಸರೇನ್ ಪುಟ? ಸಿಂಚನ. ಸಿಂಚನ. ಎಲ್ಲಾ ದೇವಸ್ಥಾನಕ್ಕೂ ಹೋಗ್ಬಿಟ್ಟು RCB ಹೆಸರಲ್ಲಿ ಅರ್ಚನೆ ಮಾಡ್ಸವ್ರು. ಜೈ RCB. ಇವತ್ತು ನಡೆಯೋದಿಲ್ಲ ತಪ್ಪು, ಎತ್ತುತ್ತೀವಿ ನಾವೇ ಕಪ್ಪು. ಈ ಪ್ರೊಫೆಸರ್ ಗಳಿಗೆಗೊಂದು ಗಂಟೆಗೊಂದು ಆಲೆ ಪೋಣಿಸ್ತಾವ್ರೆ ಪದಗಳ. ರೋಡ್ ಮೇಲೆ ಹೋಗುತ್ತೆ ಕಾರು. ಈ ಸಲ ಫೈನಲ್ ನಲ್ಲಿ RCB ಇದೆ ದರ್ಬಾರು. ಆಮೇಲೆ ದರ್ಬಾರು. ಟೇಬಲ್ ಲಾಸ್ಟ್ ಅಲ್ಲಿ ಯಾರು? ಟೇಬಲ್ ಲಾಸ್ಟ್ ಅಲ್ಲಿ ಯಾರು? ನಡೀತಿಲ್ಲ ಇನ್ ಮುಂದೆ ಧೋನಿ ಹೆಲಿಕಾಪ್ಟರ್, ಯಾಕಂದ್ರೆ ನಡೀತಿರೋದು ಈಗ 18ನೇ ಚಾಪ್ಟರ್. ಆಮೇಲೆ ನೋಡ್ರಪ್ಪ, ಸೀಸನ್ ಬಂದು 18th. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಎಷ್ಟು? ಇವತ್ತಿನ ದಿನಾಂಕವನ್ನ ಕೂಡಿದ್ರೆ ಎಷ್ಟು? 18 ನಮ್ದೇ. 18 ನಮ್ದೇ ಪಕ್ಕ. ನೀವು ಅರ್ಚನೆ ಮಾಡ್ತಿದ್ರಿ? ಯಾವ್ಯಾವ ದೇವರಿಗೆ ಅರ್ಚನೆ ಮಾಡ್ತಿದ್ರಪ್ಪ? ಮಲ್ಲೇಶ್ವರಂ ಇರೋ ಎಲ್ಲಾ ದೇವಸ್ಥಾನದಲ್ಲೂ ಅರ್ಚನೆ ಮಾಡಿಸ್ಬಿಟ್ಟಿದ್ದೀನಿ. ಮಲ್ಲೇಶ್ವರಮಲ್ಲಿರೋ ಎಲ್ಲಾ ದೇವಸ್ಥಾನಗಳು ಇವತ್ತು ಈಶ್ವರ ಒಲಿದು ಬಂದು ವಿರಾಟ್ ಕೊಹ್ಲಿ ಮೇಲೆ ಬಂದು ಕಪ್ಪಿ ಎತ್ಬಿಡದೆ. ಸರ್, ಇವತ್ತು ಹೋಗಿ ಇನ್ನೊಂದ್ಸಲಿ ಮಾಡಿಸ್ಕೊ ಬರ್ತೀನಿ ಸರ್. ಹೋಗ್ತೀರಾ? ಹೌದು. ನೋಡ್ರಪ್ಪ, ಎಲ್ಲಿ ನಿಮ್ಮ ಮೇಷ್ಟ್ರಲ್ಲ ಅವ್ರೆ? ನಿಮ್ಮ ಮೇಷ್ಟ್ರು ಕ್ಲಾಸ್ ರೂಮ್ ಅಲ್ಲಿ. ನಿಮ್ಮ ಹೆಸರೇನಂದ್ರೆ? ಸಿಂಚನ. ಸಿಂಚನ. ನೋಡಿ, ನಿಮ್ಮ ಮೇಷ್ಟ್ರು ಇಲ್ಲವ್ರೆ. ಬನ್ನಿ ಸರ್. ಸರ್, ಸಿಂಚನಿಗೆ ಒಂದು ರಜಾ ಕೊಟ್ಬಿಡಿ. ಅರ್ಚನೆ ಮಾಡಿಸ್ತಾರೆ. ಮಾಡಿಸ್ಲಿ ಸರ್, ರಜಾ ಬೇಡ, ಯಾಕಂದ್ರೆ CSK ಅವ್ರಿಗೆ ಉರ್ಸ್ಬೇಕು. ನಾನು ಬರ್ತೀನಿ. CSK ಅವ್ರಿಗೆ ಉರ್ಸ್ಬೇಕಾ? ಹೌದು ಸರ್. CSK ಅವರು ಅಲ್ಲಿ ಸರ್. ಯಾರು? ಪಾಯಿಂಟ್ಸ್ ಟೇಬಲ್ ಅಲ್ಲೂ ನಾಪತ್ತೆ ಆಗೋದ್ರು. ಯಾಕೆ ಹೇಳೋ, ಲಾಸ್ಟ್ ಅಲ್ಲಿ ಇದಾರೆ, ಅದಕ್ಕೆ ಹೌದಾ? ಪಾಯಿಂಟ್ಸ್ ಟೇಬಲ್ ಅಲ್ಲೂ ನಾಪತ್ತೆ ಆಗೋದ್ರು. ಮಧುಶ್ರೀ. ಮಧುಶ್ರೀ ಅವರು ಮಾತಾಡ್ತಾರೆ ಈಗ. ಮಧುಶ್ರೀ ಅವರೇ ಹೇಳಿ. 18 ಇಯರ್ಸ್ ಇಂದ ಕಪ್ ಗೆಲ್ಲಿಲ್ಲ. ಈ ಸತಿ ಆದ್ರೂ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ. ಸೊ ಜೈ RCB. ಮಾತು ಬರ್ತಾ ಇರೋದು ಸರ್, ಇದು CSK ಫ್ಯಾನ್ ಇಂದ ಮಾತು ಬರ್ತಾ ಇರೋದು. ಇದು ಅವರು CSK ಫ್ಯಾನ್ ಈ ತರ ಮಾತು ಹೇಳ್ತಿದ್ದಾರೆ. ಇವಾಗ ನಾನು ಹೇಳ್ತೀನಿ ನೋಡಿ, 18ನೇ ವರ್ಷ, 18ನೇ ನಂಬರ್, ಅವನು 18ನೇ ಕಪ್ ಎತ್ತುತ್ತಾನೆ. 18ನೇ ಕಪ್ಪು. ಎಸ್, 18ನೇ IPL ಕಪ್, 18ನೇ IPL ಕಪ್ ಎತ್ತುತ್ತಾರೆ. ಎಸ್. ಈ ಸಲ ಕಳ್ಸಿದೀವಿ ಎಲ್ಲಾರನ್ನು ಅವ್ರವ್ರ ಮನೆಗೆ, ಎತ್ಕೊಂಡ್ಬರ್ತೀವಿ ಟ್ರೋಫಿ ನಮ್ಮ ಮನೆಗೆ, ಎತ್ಕೊಂಡ್ಬರ್ತೀವಿ ಕಪ್ಪು ನಮ್ಮ ಮನೆಗೆ, ಟ್ರೋಫಿ ನಮ್ಮ ಮನೆಗೆ. ಮುಂದೆ ಬನ್ನಿ ಜನರೇ. ಇವತ್ತು ನಾವು ಗೆಲ್ಲೋದು ಸತ್ಯ. ಇವಳ ಹೆಸರು ನಿತ್ಯ. ಇವತ್ತು ನಾವು ಕಪ್ ಗೆಲ್ಲೋದು ಸತ್ಯ. ಓ ಅಣ್ಣ, ಎಲ್ಲಿದ್ದಣ್ಣ ನೀನು? ಬಾಳೆ
ಈಗ ಪ್ರೊಫೆಸರ್ ನಾನು ಅಣ್ಣ ಅಂತ ಮಾತಾಡಿಸ್ತೀನಿ, ಯಾಕೆ ಗೊತ್ತಾ? ಈ ಪ್ರೊಫೆಸರ್ ನಂಗೆ ಇಷ್ಟ ಆಗೋಗ್ಬಿಟ್ರಪ್ಪ. ಏನ್ ಹೆಸರು ಪಂಜಾಬ್ ಮತ್ತೆ ಗಡಿಗೆ RCBಗೆ ಇವತ್ತು ಗೆಲುವಿನ ಕಡೆಗೆ ಅಷ್ಟೇ ಅಷ್ಟೇ ಅಷ್ಟೇ. ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಭರತ್, ಭರತ್ ಅಂಕಲ್ ಹೇಳಿ, ಯಾರ ಅಂಕಲ್? CSK ಫ್ಯಾನ್ಸ್. ಹೌದೌದು ಹೌದು ಹುಲಿಯಾ. ಫ್ಲಾಗ್ ಅಲ್ಲೇ ಮುಚ್ಕೋತವನೆ ಮಕ್ಕಳ. ಸರ್ ನಮ್ಗೇನು ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಇವ್ರನ್ನ ಫ್ಲಾಗ್ ಹಿಡಿಯಕ್ಕೆ ಅಂತ ಕರ್ಕೊಂಡವ್ರೆ. ಹೌದು ಸರ್. ನಮ್ಮ ಕಾಲೇಜಲ್ಲಿ ಇರೋದು ಹಿತೇಶ್, ಬಟ್ ನಮ್ಮ RCB ಟೀಮಲ್ಲಿ ಇರೋದು ಜಿತೇಶ್. Tala for a reason, CSK out of season. Tala for a reason, CSK out of season. ಫುಲ್ ಬರ್ನಾಲ್ ಎಲ್ರಿಗೂ. Yes sir, ಎಲ್ಲರಿಗೂ ಬರ್ನಾಲ್, ಈ ಸತಿ ಕಪ್ ನಮ್ದೇ. ಓಕೆ, ಈಗ ಎಲ್ಲರೂ ಕೂಡ ಜೋರಾಗಿ ನಮ್ಮ ಹತ್ರ ಇರೋದು ವಿಕೆ, ನಮ್ಗೆಲ್ಲ ಚಿಂತೆ ಯಾಕೆ? ನಮ್ಮ ಹತ್ರ ಇರೋದು ವಿಕೆ, ನಮ್ಗೆಲ್ಲ ಚಿಂತೆ ಯಾಕೆ? ನಮ್ಮ ಹತ್ರ ಇರೋದು ವಿಕೆ, ನಮ್ಗೆ ಚಿಂತೆ ಯಾಕೆ? ನಮ್ಗೆಲ್ಲ ಚಿಂತೆ ಯಾಕೆ? ಜೈ RCB. ಒಂದ್ ರೌಂಡ್ ಎಲ್ಲ RCB ಅನ್ಕೊಂಡು ಒಂದು ಡ್ಯಾನ್ಸ್ ಮಾಡ್ಬಿಡೋಣ. ಜೈ, ರೆಡಿ, 1 2 3 ಸ್ಟಾರ್ಟ್. RCB 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 ಪಾಪ ನಮ್ಮ ಅರ್ಚನೆ ಮಾಡಿದವ್ರು ಸುಸ್ತಾಗ್ಬಿಟ್ರು. ಕ್ಯಾಮ್ರಾನ ಸ್ವಲ್ಪ ಅಲ್ಲಿ ಝೂಮ್ ಮಾಡ್ಬೇಕು, ಯಾಕಂತಂದ್ರೆ ಅಲ್ಲಿ ನಿಂತಿರೋರೆಲ್ಲ CSK ಕುರಿ, ಮೇಲಿಂದ ಕೆಳಗಡೆವರೆಗೂ ಫುಲ್ ಉರಿ. ಅಲ್ಲಿ ನೋಡಿ, ಅಲ್ಲಿ ನಿಂತಿರೋರೆಲ್ಲ CSK ಕುರಿ, ಮೇಲಿಂದ ಕೆಳಗವರೆಗೂ ಫುಲ್ ಉರಿ. ಈಗ ಏನ್ ಗೊತ್ತಾ, ಅಲ್ಲಿ ನಿಂತಿರೋರೆಲ್ಲ CSK ಕುರಿ, ಅವ್ರಿಗೆಲ್ರಿಗೂ ಕೂಡ ಕೆಳಗಿಂದ ಮೇಲ್ಗಡೆವರೆಗೂ ಉರಿ ಅಂತೆ. ಪಾಪ ನೋಡಿ ಫ್ಯಾನ್ಸ್ ಹೆಂಗೆ ಹೇಳ್ತಾವ್ರೆ. ಮತ್ತೆ ಪಕ್ಕ ಗೆಲ್ತೀವಾ? ಆಮೇಲೆ ಪ್ಲೇಯಿಂಗ್ 11 ಬಗ್ಗೆ ಯಾರು ಮಾತಾಡ್ತೀರಾ? ಪ್ಲೇಯಿಂಗ್ 11 ಬಗ್ಗೆ ಏನು ಹೋಪ್ ಇದೆ? ಪ್ಲೇಯಿಂಗ್ 11 ಬಗ್ಗೆ ಬನ್ನಿ ಸರ್. ಪ್ಲೇಯಿಂಗ್ 11 ಸ್ವಲ್ಪ ಸೀರಿಯಸ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಪ್ಲೇಯಿಂಗ್ 11 ಬಗ್ಗೆ ಏನು ಹೇಳ್ತೀರಾ? ಟಿಮ್ ಡೇವಿಡ್ ಬಗ್ಗೆ ಇನ್ನ ಯಾವುದು ಅವೈಲಬಿಲಿಟಿ ಇದೆಯೋ ಇಲ್ವೋ ಅಂತ ಇನ್ನ ಕರೆಕ್ಟ್ ಆಗಿ ಗೊತ್ತಿಲ್ಲ. ಹೌದು, ಟೀಮ್ ಡೇವಿಡ್ ನಮ್ಮ ಸ್ವಿಮ್ಮಿಂಗ್ ಮಾಸ್ಟರ್ ಅವರು. ಹೌದು. ಎಸ್ ಸರ್, ಲಿವಿಂಗ್ ಮೊದಲು ಅವ್ರು ಆಡ್ಬೇಕಂತ. ಲಿವಿಂಗ್ಸ್ಟೋನ್ ಬದಲು ಅವ್ರು ಆಡ್ಬೇಕು ಅಂತ, ಟೀಮ್ ಡೇವಿಡ್ ಆಡ್ಬೇಕಂತ. ಈ ತರ ಮಾಡಿದ್ರೆ ಹೆಂಗೆ? ಈಗ ಟೀಮ್ ಡೇವಿಡ್ ಅಕಸ್ಮಾತ್ ಫಿಟ್ ಇಲ್ಲ ಅಂತಂದ್ರೆ ಲಿವಿಂಗ್ಸ್ಟೋನ್ ಹೆಂಗೂ ಆಡ್ತಾ ಇಲ್ಲ, ತುಷಾರನ ಕರ್ಕೊಂಡ್ ಬಂದ್ರೆ ಹೆಂಗೆ? ಇಂಡಿಯನ್ ಬ್ಯಾಟ್ಸ್ಮನ್ ಕರ್ಕೊಂಡ್ಬಂದು ತುಷಾರನ್ ಕರ್ಕೊಂಡ್ಬರ್ಬೇಕು. ತುಷಾರನ ಕರ್ಕೊಂಡ್ ಬರ್ಬೇಕು. ಚೆನ್ನಾಗಿರುತ್ತೆ ಸರ್, ಅದು ಕೂಡ ಬೌಲಿಂಗ್ ಇನ್ನ ಸ್ಟ್ರಾಂಗ್ ಆಗುತ್ತೆ ಸರ್. ಬೌಲಿಂಗ್ ಇನ್ನ ಸ್ಟ್ರಾಂಗ್ ಎಸ್ ಸರ್, ಬೌಲಿಂಗ್ ಸ್ಟ್ರಾಂಗ್ ಆದ್ರೆ ನಾವು ಡಿಫೆನ್ಸ್ ಮಾಡ್ಬೋದು. ಎಸ್ ಸರ್, ಮತ್ತೆ ವಿರಾಟ್ ಕೊಹ್ಲಿ 100 ಹೊಡಿತಾರೆ ಇವತ್ತು. ಪಕ್ಕಾ ಸರ್, ಗ್ಯಾರಂಟಿ 100 ಅಂತೂ ಹೊಡಿತಾರೆ. ಎರಡು ಟೀಮಲ್ಲೂ ಕೂಡ ಪ್ರೆಷರ್ ಇರುತ್ತೆ. ಎಸ್ ಸರ್, Yes, sir. 50 ಹೊಡೆದಾಗೆಲ್ಲ ನಾವು ಗೆದ್ದಿದೀವಿ. ಟಾಸ್ ಯಾರು ಗೆಲ್ಲಬೇಕು? ಟಾಸ್ RCB. ಟಾಸ್ RCB ಗೆದ್ರೆ ಏನ್ ತಗೋಬೇಕು? ಬೌಲಿಂಗ್ ಯಾಕೆ? ಚೇಸ್ ಮಾಸ್ಟರ್ ನಮ್ಮ ವಿರಾಟ್ ಮತ್ತೆ ಅದ್ರಲ್ಲಿ ಇಲ್ಲಿವರೆಗೂ 80% ಚಾನ್ಸ್ ಗೆದ್ದಿರೋರೆಲ್ಲ ಚೇಸ್ ಮಾಡೋರೆ, ಇಲ್ಲಿವರೆಗೂ 80% ಚೇಸ್ ಮಾಡಿರೋರು ಗೆದ್ದಿರೋದು. ಎಸ್ ಸರ್, 3 ಸಲ RCB ಫೈನಲ್ ಬಂದಾಗ ಚೇಸ್ ಮಾಡಿ. ಎಡವಿದೆ. ಎಸ್ ಸರ್, ಆದ್ರೆ ಈ ಸಾರಿ ಆತರ ಇಲ್ಲ ಸರ್. ಫುಲ್ ರೆಕಾರ್ಡ್ ಬ್ರೇಕಿಂಗ್ ಸೀಸನ್ ಇದೆ, ಸೊ ರೆಕಾರ್ಡ್ ಬ್ರೇಕ್ ಮಾಡ್ತೀವಿ. ಚೇಸಿಂಗ್ ಅಲ್ಲೂ ಗೆಲ್ತೀವಿ ಸರ್. ಪ್ರಯತ್ನ ಇವತ್ತು ಸಫಲವಾಗುತ್ತೆ. ಇವತ್ತು ನಮಗೆ ಕಪ್ ಬಂದೇ ಬರುತ್ತೆ. ವಿರಾಟ್ ಕೊಹ್ಲಿ ಇರೋ ತಂಡದ ಎಲ್ಲ ಪ್ಲೇಯರ್ಸ್ಗಳು, ಹಳೆ ಪ್ಲೇಯರ್ಸ್ ಎಲ್ಲರೂ ಆಡಿದ ಶ್ರಮ ಇವತ್ತು ಸಫಲ ಆಗುತ್ತೆ. ಇವತ್ತು ನಮಗೆ ಕಪ್ ಬಂದೇ ಬರುತ್ತೆ. ಕಪ್ ಬಂದೇ ಬರುತ್ತೆ. ಬಂದೇ ಬರುತ್ತೆ ಸರ್. ನಾವು ಇಷ್ಟೆಲ್ಲ ಜಾಲಿ ಮಾಡಿದ್ವಿ, ಇಷ್ಟೆಲ್ಲ ನಾವು RCB ಕಪ್ಗೋಸ್ಕರ ನಾವು ಜಾಲಿ ಮಾಡಿದ್ವಿ, ಆಯ್ತಾ? ಈಗ ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಕೊನೆ ಪ್ರಶ್ನೆ, ಆದ್ರೆ ಇದು ನಿಮಗೆ ಬೇಸರವನ್ನ ತರಿಸಬಹುದು. ಕೊನೆ ಪ್ರಶ್ನೆ. ಓಕೆ, ಇಬ್ರು ಕೂಡ ಟ್ರೋಫಿ ಗೆದ್ದಿಲ್ಲ ಇದುವರೆಗೂ. ಪಂಜಾಬ್ ಕೂಡ ಗೆದ್ದಿಲ್ಲ, RCBನೂ ಕೂಡ ಗೆದ್ದಿಲ್ಲ. ಇಬ್ಬರಿಗೂ ಕೂಡ ಕಪ್ ಗೆಲ್ಲುವಂತ ಹಣಾಹಣಿ. ಒಂದು ವೇಳೆ ಅದು ಆಗಬಾರದು, ಆಗುವುದಿಲ್ಲ. ಆದರೂ ನಿಮ್ಮ ಹತ್ರ ಒಂದು ಕ್ವಶನ್ ಇಡ್ತೀನಿ,
ಪಂಜಾಬ್ ಏನಾದರೂ ವಿಜಯ ಸಾಧಿಸಿದ್ರೆ ನಮ್ಮ RCB ಫ್ಯಾನ್ಸು ಅದನ್ನು ಯಾವ ಥರ ಸ್ವೀಕರಿಸ್ತೀರಾ? ಪ್ರತಿ ಸತಿ ಹೇಳೋ ಹಾಗೆ ಈ ಸಲಿನೂ ಕಪ್ ನಮ್ದೇ, ಯಾವಾಗಲೂ ಫಾಲೋ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಮುಂದಿನ ಸಲ ಕಪ್ ನಮ್ದೇ. ಸರ್ 60 ಸಲ ಸೋತ್ರು ಒಂದೇ, 100 ಸಲ ಸೋತ್ರು ಅಷ್ಟೇ, ಯಾವತ್ತಿದ್ರು RCB 1000 ಸಲ ಸೋತ್ರು, 1000 ಸಲ ಸೋತ್ರು, 1000 ಸಲ ಸೋತ್ರು, 1000 ಸಲ ಸೋತ್ರು. ಈ ಸಲ ಈ ಸಲ ಈ ಸಲ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಶೇಷಾದ್ರಿಪುರಂ. ಆಮೇಲೆ ಕೊನೆಯದಾಗಿ ಒಂದು ಹೇಳ್ತೀನಿ, ಶೇಷಾದ್ರಿಪುರಂ ಕಾಲೇಜು ಬೋರ್ಡ್ ನೀವು ಗಮನಿಸಬಹುದು, ನಮ್ಮ ಕನ್ನಡದ ಬಾವುಟ. ಹೊಡಿರಿ ಚಪ್ಪಾಳೆ, ನಮ್ಮ ಕನ್ನಡದ ಬಾವುಟ. ಇನ್ನೊಂದ್ಸಲ ಹೊಡಿರಿ ಚಪ್ಪಾಳೆ. ಓಕೆ, ಕನ್ನಡ ಬಾವುಟ ಇವತ್ತು RCB ಎಲ್ಲ ಒಂದು ಕಡೆ ಗೆಲ್ಲುವಂತ ಎಲ್ಲಾ ಲಕ್ಷಣಗಳು 100% ಕಾಣಿಸ್ತಾ ಇದೆ. ಜೊತೆಗೆ ಗೆಲ್ಲಿ ಅಂತಲೂ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ರಿಕ್ವೆಸ್ಟ್ ಮಾಡುವಂಥದ್ದು, ಎಲ್ಲರೂ ಕೂಡ ಚೆನ್ನಾಗಿ ಆಡ್ಲಿ ಅಂತ ನಾನು. ಯಾಕಂದ್ರೆ ಫೈನಲ್ ಮ್ಯಾಚ್ ಅಂದ್ರೆ ತುಂಬಾ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ. ಆ ಪ್ರೆಷರ್ನ ನಿಂತು ಕೂಲಾಗಿ ಕಾಮಾಗಿ 18 ವರ್ಷದ ಕನಸನ್ನ ನನಸು ಮಾಡಲಿ. ಕೊನೆಯದಾಗಿ ಜೋರಾಗಿ ಗಟ್ಟಿಯಾಗಿ ಎಲ್ಲರೂ ಕೂಡ ಫೈನಲ್ ಆಗಿ ಜೈ